ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕಪ್ಪ ಅಂತಂದರೆ ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆ ನಿಮಗೆ ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ಬಂದು ಟೈಮ್ ಒಂದು 7:30 ಆಗೈತೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಬೆಡ್ರೂಮ್ಗೆ ಏನು ಬರೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಕಿಚನಲ್ಲಿ ನಮ್ಮ ಮನೆಯವ್ರಿಗೆ ತಿಂಡಿ ಮತ್ತು ಊಟ ಎಲ್ಲ ಪ್ರಿಪೇರ್ ಮಾಡಬೇಕಾಗಿರುತ್ತಲ್ವ, ಅದಕ್ಕೆ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ಹಂಗೆ ಬಂದು ಬೆಡ್ರೂಮ್ಗೆಲ್ಲ ಕ್ಲೀನ್ ಮಾಡ್ತೀನಿ. ಈಗ ನನ್ನ ಮಗನೇ ಎದ್ದಿದ್ದ, ಅದಕ್ಕೆ ಬೇಗ ಬೇಗ ಕ್ಲೀನ್ ಮಾಡ್ಕೊಬಿಡೋಣ. ಯಾಕೆಂದರೆ ಇವತ್ತು ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋದಾಗಿತ್ತು. ಕಿಚನ್ ಅಂದರೆ ಗೊತ್ತಲ್ವ, ಬೇಗ ಕೆಲಸ ಮುಗಿಯೋದೇ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ಗೆ ಹೊರಟೆ. ಇನ್ನು ಡೈಲಿ ನಾನು ಒಂದೊಂದು ಥರ ಕಾಳನ್ನ ನೆನೆಹಾಕ್ಬಿಟ್ಟು ಅದಕ್ಕೆ ಸ್ಯಾಲಡ್ ಥರ ಕೊಡ್ತೀನಿ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ. ಇವತ್ತು ಹೆಸರು ಕಾಳು, ಕಡಲೆಕಾಳು, ಕಡಲೆಬೀಜ, ಸೌತೆಕಾಯಿ, ಈರುಳ್ಳಿ, ಬೇಕಾದ್ರೆ ಇದಕ್ಕೆ ಟೊಮೊಟೊ ಹಣ್ಣು ಹಾಕೋಬೋದು, ಮೂಲಂಗಿ ಹಾಕೋಬೋದು, ಹಾಕ್ಕೊಂಡು ಮಿಕ್ಸ್ ಮಾಡಿ ಕೊಟ್ಟೆ. ಇದಕ್ಕೆ ಕ್ಯಾರೆಟನ್ನು ಆ್ಯಡ್ ಮಾಡಿದ್ದೀನಿ, ಅದನ್ನ ಹೇಳೋದು ಮರ್ತೋಗ್ಬಿಟ್ಟೆ. ನನ್ನ ಮನೆ ಮುಂದೆಗಡೆ ಇವತ್ತು ಮಣ್ಣನ್ನು ಒಂದು ಲೆವೆಲ್ಗೆ ಮಾಡೋಕ್ಕೆ, ಒಂದು ಮಟ್ಟ ಮಾಡೋಕ್ಕೆ JCBನ ಕರೆಸಿದ್ರು. ಇನ್ನು ನನ್ನ ಮಗ ಅಂತ ಅದನ್ನು ಬಿಟ್ಟು ಒಳಗಡೆಗೆ ಬರೋಕ್ಕೆ ರೆಡಿ ಇಲ್ಲ. ನನಗೆ ಕೆಲಸ ಆಗ್ತಾಯಿಲ್ಲ, ಬಾ ಅಂದರೂ ಬರ್ತಾಯಿಲ್ಲ. ಇನ್ನು ಅವತ್ತು ನುಗ್ಗೆ ಸೊಪ್ಪು ತೆಗೆದಿಟ್ಟಿದ್ನಲ್ಲ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡೋಕ್ಕೆ, ಅದು ಚೆನ್ನಾಗಿ ಒಣಗಿತ್ತು. ಇನ್ನು ಕೆಲಸ ಮಾಡಿ ಮುಗಿಯೋ ಗಂಟ ಇನ್ನೂ ಚೆನ್ನಾಗಿ ಒಣಗಲಿ ಅಂತ ಬಿಸಿಲಲ್ಲೇ ಇಟ್ಟಿದ್ದೆ. ಇನ್ನು ನನ್ನ ಮಗ ಅಲ್ಲೇ ನಿಂತ್ಕೊಂಡು ನೋಡ್ತೀನಿ ಅಮ್ಮ ನೀನು ಹೋಗು ಅಂತಂದ. ನಾನು ಅಲ್ಲೇ ಬಿಟ್ಬಿಟ್ಟು, ಅಂದರೆ ನಮ್ಮ ಮನೆ ಮುಂದೆಗಡೆನೆ ಆಯ್ತು ಇಲ್ಲೇ ಕೂತ್ಕೊ ಅಂತ ಹೇಳ್ಬಿಟ್ಟು ನಾನು ಕಿಚನ್ ಕ್ಲೀನ್ ಮಾಡ್ಕೊಳೋಣ ಅಂತ ಬಂದೆ. ಕಿಚನ್ಗೆ ಹೋದರೆ ಯಾವ ಕಡೆಯಿಂದ ಏನು ಕ್ಲೀನ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಈ ಕಡೆಯಿಂದ ಕ್ಲೀನ್ ಮಾಡಲಾ, ಅತ್ತಾಗಿಂದ ಕ್ಲೀನ್ ಮಾಡಲಾ ಅಂತ ಕೊನೆಯಲ್ಲಿ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ಎಷ್ಟು ಮಾಡಿದ್ರೂ ಮುಗಿಯೋದೇ ಇರೋ ಕೆಲಸ ಅಂದರೆ ಕಿಚನ್ ಕೆಲಸನೇ ಅಂತ ನನಗೆ ಅನ್ನಿಸ್ತಿದೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಮಾಡ್ತಾ ಒಂದೊಂದೇ ತೆಗಿತಾ ಬೇಗ ಮುಗಿಯೋದೇ ಇಲ್ಲ ಕೆಲಸಗಳು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲೀನ್ ಮಾಡಿಕೊಂಡೆ. ಫಸ್ಟು ಸಣ್ಣದೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಏನು ದೊಡ್ಡದಾಗೆಲ್ಲ ತಕ್ಕೊಂಡು ಸುಮ್ಮನೆ ರಾಶಿ ಹಾಕ್ಕೊಂಡ್ಬಿಟ್ರೆ ಒಂದೇ ಸಲ ಎಲ್ಲ ತೆಗ್ದು ಮತ್ತೆ ಜೋಡ್ಸೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒಂದೊಂದೇ ತೆಗ್ದು ಒಂದೊಂದೇ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಕೊಂಡೆ. ಅದರಲ್ಲೂ ನನ್ನ ಮಗ ಬೇರೆ ಇದ್ದ. ನನ್ನ ಮಗನ ಜೊತೆ ಹೂಗು ಇಟ್ಕೊಂಡು ಅವನೆಲ್ಲಕ್ಕೆಲ್ಲ ಹೇಳಪ್ಪ ಅಂತ ಅವನ ಜೊತೆನೇ ಮಾತಾಡಿಕೊಂಡು ಎಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೊಂದೇ ತೆಗಿಯೋದು, ಒಂದೊಂದೇ ಜೋಡಿಸೋದು, ಆ ಥರ ಪ್ಲ್ಯಾನ್ ಮಾಡಿಕೊಂಡು ಆ ಥರ ಮಾಡಿದ್ರೇ ಕರೆಕ್ಟು ಅಂತ ಅಂದ್ಬಿಟ್ಟು ಹಂಗೆ ಮಾಡ್ಕೊಂಡು ಹೊರಟೆ. ಅದ್ರಲ್ಲಿ ನನ್ನ ಮಗನ ಅಲ್ಲೇ ಕೂತ್ಕೊಂಡಿದ್ದ, ಅವನ ಜೊತೆ ಹಂಗೆ ಮಾತಾಡಿಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಇವತ್ತು ನಂದು 100 ಡೇಸ್ ಚಾಲೆಂಜಲ್ಲಿ 100 ದಿನಗಳ ಪಯಣದಲ್ಲಿ ಇವತ್ತು ಡೇ 5. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಅದೇ ನನಗೆ ದೊಡ್ಡ ಮೋಟಿವೇಶನ್ನು, ಅದೇ ಒಂದು ದೊಡ್ಡ ಸಪೋರ್ಟು. ನಿಮ್ಮದೊಂದು ಸಬ್ಸ್ಕ್ರೈಬು, ಒಂದು ವ್ಯೂಸು ನನಗೆ ಇನ್ನೂ ವೀಡಿಯೋಸ್ ಮಾಡಬೇಕು ಅನ್ನೋ ಮೋಟಿವೇಶನ್ನ ತಂದುಕೊಡುತ್ತೆ. ಅಷ್ಟೇ ಕೇಳ್ಕೊಳಕ್ಕಾಗೋದು. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ, ಯಾವ ಥರ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ನಾನು ಆ ಥರ ವಿಡಿಯೋನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಪ್ಪ ಅಂತಂದರೆ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ರೂ ಸಬ್ಸ್ಕ್ರೈಬ್ ಆಗ್ತಿಲ್ವಲ್ಲ, ವ್ಯೂಸ್ ಬರ್ತಿಲ್ವಲ್ಲ ಅನ್ನೋ ಬೇಜಾರು ಒಂದು ಕಡೆ ಇದ್ರೂ ಇವತ್ತಲ್ಲ ನಾಳೆ ಸಕ್ಸಸ್ ಸಿಗುತ್ತೆ. ನನ್ನ ಪ್ರಯತ್ನ ನಾನು ಮಾಡೋಣ ಅಂತ ಒಂದು ಕಡೆ ಮನಸ್ಸು ಮಾಡಿ ಮಾಡ್ತಾಯಿದ್ದೀನಿ. ಅದೇ ಹೇಳಲ್ವ, ನಿಮ್ಮದೊಂದು ಸಬ್ಸ್ಕ್ರೈಬು, ಒಂದು ವ್ಯೂಸು ನಮ್ಗೆ ಅದೇ ಒಂದು ದೊಡ್ಡ ಸಪೋರ್ಟು, ಒಂದು ಮೋಟಿವೇಶನ್ನು. ಅಷ್ಟೇ, ಇನ್ನು ಎಲ್ಲ ನಿಮಗೆ ಬಿಟ್ಟಿದ್ದು. ನೀವು ನನ್ನ ಸಪೋರ್ಟ್ ಮಾಡಿ ಕೈ ಹಿಡಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅದು ಒಂದು ಪಾರ್ಟ್ ಆಯಿತು. ಮತ್ತು ನೆಕ್ಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಬಿಡೋಣ, ಸಣ್ಣ ಪುಟ್ಟದ್ದು ಫಸ್ಟ್ ಮಾಡ್ಕೊಬಿಡೋಣ, ಆಮೇಲೆ ದೊಡ್ಡದು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಈ ಪಾರ್ಟಿಗೆ ಬಂದೆ. ಇಲ್ಲಿ ಎಲ್ಲ ಬಾಕ್ಸ್ಗಳೆಲ್ಲ ನೆನ್ನೆನೇ ಒರೆಸಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಕೆಳಗಡೆ ಪೇಪರ್ ಮಾತ್ರ ಹಾಕಬೇಕಾಗಿತ್ತು. ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಇಲ್ಲೂ ಎಲ್ಲ ನೀಟಾಗಿ ಜೋಡಿಸ್ಕೊತಿದ್ದೆ. ಇದಾದಮೇಲೆ ಮುಂದಿನ ನೋಡೋಣ, ಒಂದೊಂದೇ ತೆಗ್ದು ಒಂದೊಂದಾದಮೇಲೆ ಇನ್ನೊಂದು ನೋಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಬೇಡ, ಸುಮ್ಮನೆ ಯಾಕೆ ತಲೆನೋವು ಅಂದ್ಬಿಟ್ಟು ಎಲ್ಲ ಒಂದೊಂದೇ ಮಾಡ್ಕೊತಾ ಇದ್ದೆ. ಇನ್ನು ಫುಲ್ಲು ವೀಡಿಯೋ ಒಬ್ಬಳೇ ಮಾಡೋದ್ರಿಂದ ವೀಡಿಯೋ ನೋಡ್ಕೋಬೇಕು, ಅಲ್ಲೂ ವೀಡಿಯೋ ರೆಕಾರ್ಡ್ ಆಗ್ತಿದೆಯಲ್ವ ನೋಡಬೇಕು, ಅಲ್ಲೂ ಕೆಲಸ ಮಾಡಬೇಕು. ಸೊ ಅದಕ್ಕೋಸ್ಕರ ಇವತ್ತು ಫುಲ್ ಕಿಚನ್ ಸೆಟಪ್ ತೋರ್ಸೋಕ್ಕಾಗ್ತಾಯಿಲ್ಲ. ನಾಳೆ ಬ್ಲಾಗಲ್ಲಿ ಫುಲ್ ಕಿಚನ್ ಸೆಟಪ್ ತೋರಿಸ್ತೀನಿ. ಯಾವ ಥರ ನಾನು ಕಿಚನ್ನ ಬಿಫೋರ್ ಹೆಂಗಿತ್ತು ಅನ್ನೋದು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಯಾವ ಥರ ನಾನು ಕಿಚನ್ನ ಮೇಕ್ ಓವರ್ ಮಾಡಿದ್ದೀನಿ ಅಂತ ನಾಳೆ ಬ್ಲಾಗಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ. ಏಕೆಂದರೆ ಇವತ್ತೆಲ್ಲ ಮಾಡಬೇಕು ಅಂದರೆ ಸಂಜೆ ಗಂಟ ಒಂದೇ ಕೆಲಸ ಆಗಿಬಿಡುತ್ತೆ. ನನಗೂ ತುಂಬ ರಿಸ್ಕ್ ಆಗುತ್ತೆ ವೀಡಿಯೋ ಮಾಡಿಕೊಂಡು ಕೆಲಸ ಮಾಡೋದು. ಅದಕ್ಕೋಸ್ಕರ ನಾಳೆ ಫುಲ್ಲು ಕಿಚನ್ ಸೆಟಪ್ ಹೇಗಾಗಿದೆ ಅಂತ ನಾಳೆ ವ್ಲಾಗಲ್ಲಿ ಫುಲ್ ತೋರಿಸ್ತೀನಿ. ಏನಪ್ಪ ಇದು? ಏನದು? ಚಾಕು ಮುಟ್ಬಾರ್ದು. ಏನು ಹೇಳಿದ್ದು? ಯಾವ ಹಣ್ಣು? ಯಾವ ಹಣ್ಣು?
ಇದಾದಮೇಲೆ ಇವತ್ತು ರೆಸಿಪಿ ಶೇರ್ ಮಾಡ್ತೀನಿ ಅಂದಿದ್ನಲ್ಲ, ಅದೇ ಸ್ಪೆಷಲ್ ರೆಸಿಪಿ. ಇದಕ್ಕಿದ್ದ ಅವರೆಕಾಳು ಸಾರು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು. ನಾನು ಮಸಾಲೆ ಅಂದರೆ ಖಾರದ ಪುಡಿ ಹಾಕಿ ಮಾಡ್ತಾಯಿಲ್ಲ. ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ, ಕಾಯಿ ಮತ್ತು ಒಂದೇ ಒಂದು ಟೊಮೊಟೊ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಮಸಾಲ 2 ಸ್ಪೂನ್ ಧನಿಯಾ ಪುಡಿ, ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ, ಮತ್ತು ಅದಕ್ಕೆ ಒಂದೆರಡು ಸ್ಪೂನ್ ಕಡಲೆ, ಗಸಗಸೆ 2 ಸ್ಪೂನು, ಚಕ್ಕೆ, ಒಂದು 4 ಲವಂಗ, 2 ಚಕ್ಕೆ ತೊಗೊಂಡಿದ್ದೀನಿ. ಅದಾದಮೇಲೆ ಎಲ್ಲನೂ ಒಂದು ಬಾಣಲಿಲಿ ಹಾಕ್ಕೊಂಡು ಮಾಮೂಲಿ ಫ್ರೈ ಮಾಡ್ಕೊತೀವಲ್ಲ ಆ ಥರ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ಖಾರದ ಪುಡಿನ ಬಳಸ್ತಾ ಇಲ್ಲ. ನಾನು ಖಾರದ ಪುಡಿಗಿನ ಈ ಥರ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಬರುತ್ತೆ. ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ. ಬಟ್ ನಾನು ತೋರಿಸಿರೋದೆಲ್ಲ ಇಲ್ಲಿ ನಾನು ಮಸಾಲದಲ್ಲಿ ಫ್ರೈ ಮಾಡ್ಕೊತಾ ಇಲ್ಲ. ಅದೇ ಇಲ್ಲಿ ಈ ರೆಸಿಪಿಯ ಸ್ಪೆಷಲ್. ಬರೀ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಗಸಗಸೆ, ಕಡಲೆ, ಚಕ್ಕೆ, ಲವಂಗ ಇಷ್ಟನ್ನೇ ನಾನು ಫ್ರೈ ಮಾಡ್ಕೊತಾ ಇರೋದು. ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಶುಂಠಿನ ಫ್ರೈ ಮಾಡ್ಕೊತಾ ಇಲ್ಲ, ಕಾಯಿ ಇದನ್ನು ಫ್ರೈ ಮಾಡ್ಕೊತಾ ಇಲ್ಲ. ಆಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಸೌಟ್ ಇಡೋದ್ರಿಂದ ಅದು ಒಳ್ಳಾಡ್ತೈತೆ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಸಾಹಸ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಧನಿಯಾ ಪುಡಿ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ. ಅದಾದಮೇಲೆ ಫ್ರೈ ಮಾಡಿದ್ದಂಥದ್ದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನು ಮಿಕ್ಕಿರೋದೈತಲ್ಲ ಕಾಯಿ, ಶುಂಠಿ, ಬೆಳ್ಳುಳ್ಳಿ ಅದನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು, ಫುಲ್ಲು ತೆಳುವಾಗಿ. ನಾನು ಒಂದು ಕೈಲಿ ಫೋನು, ಒಂದು ಕೈಲಿ ಇದಿಡೋದ್ರಿಂದ ಸ್ವಲ್ಪ ಮೊಬೈಲ್ ಶೇಕ್ ಆಗ್ತೈತೆ, ಏನೋ ಅಂದ್ಕೋಬೇಡಿ. ಅದಾದಮೇಲೆ ಒಂದು ಟೊಮೆಟೊ ಹಣ್ಣು ಹಾಕಿದ್ದೀನಿ. ಟೊಮೆಟೊ ಹಣ್ಣು ಹಾಕಿ ಎಲ್ಲ ಪೇಸ್ಟ್ ಮಾಡ್ಕೊಂಬಂದಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಮತ್ತು ಕರ್ಬೇವಿನ ಸೊಪ್ಪು. ನಾನು ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಬಳಸ್ತಾ ಇಲ್ಲ, ಬರೀ ಕರ್ಬೇವಿನ ಸೊಪ್ಪು, ಎಣ್ಣೆ. ಅದಾದಮೇಲೆ ಇತ್ತಿಕ್ಕಿರ್ತೀವಲ್ಲ ಅವರೆಕಾಳು ಅದನ್ನು ಫುಲ್ ಹಾಕ್ಕೋಬೇಕು. ಲೋ ಫ್ಲೇಮ್ ಮಾಡಿಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ತಳ ಹಿಡ್ದಂಗೆ ಆಗ್ಬಿಡುತ್ತೆ. ಅದಾದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮೇಲಿಂದ ಕೆಳಕ್ಕೆಲ್ಲ ಎಣ್ಣೆ ಮತ್ತು ಕಾಳು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೇ ಒಂದು ಚಿಟಿಕೆ, ಒಂದು ಸಣ್ಣ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಬರೀ ಕಲ್ಲರಿಗೆ ಅಷ್ಟೇ, ಟೇಸ್ಟು ಚೆನ್ನಾಗಿರುತ್ತೆ. ಒಂದೇ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ರುಬ್ಬಿಟ್ಕೊಂಡಿದ್ರಲ್ಲ ಫೈನ್ ಪೇಸ್ಟು ಅದನ್ನು ಹಾಕ್ಕೊಳ್ಳಿ. ಅದು ತುಂಬ ಗಟ್ಟಿಯಾಗಿತ್ತು, ಸೌಟಲ್ಲಿ ಬರಲಿಲ್ಲ ಅಂದ್ಬಿಟ್ಟು ನಾನು ಮತ್ತೆ ಸ್ಪೂನ್ ತೊಗೊಬಂದು ಹಾಕ್ಕೊತಾ ಇದ್ದೀನಿ. ಸ್ಪೂನಲ್ಲೆಲ್ಲ ತೊಗೊಂಡು ಅದಾದಮೇಲೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ಸಾಂಬಾರು ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಅಂದರೆ ನಿಮ್ಗೆ ಯಾವ ಥರ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲಾಂದರೆ ತೆಳು ಬೇಕಂದರೆ ತೆಳು. ನನಗೆ ಸ್ವಲ್ಪ ತೆಳುನೇ ಬೇಕಾಗಿತ್ತು ಸಾರು, ಸೊ ಅದಕ್ಕೋಸ್ಕರ ನಾನು ನೀರು ಹಾಕ್ಕೊಬಿಟ್ಟು ತೆಳು ಮಾಡಿಕೊಂಡ್ರೆ. ಗಟ್ಟಿ ಮಾಡಿಕೊಂಡ್ರೆ ಚಪಾತಿಗೆ, ದೋಸೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಬಟ್ ನಾನು ಇಲ್ಲಿ ಮುದ್ದೆಗೆ ಮತ್ತು ರೈಸ್ಗೆ ಮಾಡ್ತಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ತೆಳು ಮಾಡಿಕೊಂಡೆ. ಆಮೇಲೆ ಇದರಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಪ್ ಮಾಡಿ ಒಂದೇ ಒಂದು ವಿಜಿಲ್ ಕೂಗಿಸಿದ್ರೆ ಸಾಂಬಾರು ರೆಡಿ. ಅದಾದಮೇಲೆ ನುಗ್ಗೆ ಸೊಪ್ಪು ತೋರಿಸಿದ್ನಲ್ಲ, ಅದು ಫುಲ್ಲೆಲ್ಲ ಒಣಗಿತ್ತು, ಅದನ್ನು ಪುಡಿ ಮಾಡಿ ಎತ್ತಿಟ್ಕೊಂಡೆ. ನೆಕ್ಸ್ಟ್ ದೋಸೆ ಯಾವಾಗನ ಮಾಡಿದಾಗ ಹಾಕೋಣ ಅಂತ ಅಂದ್ಬಿಟ್ಟು. ಮತ್ತು ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ, ಈ ಲ್ಯಾಪ್ಟಾಪು ನಿಮಗೆ ಗೊತ್ತಿದ್ದರೆ, ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲ್ಯಾಪ್ಟಾಪು ಯಾರಾದರೂ ತೊಗೊಂಡಿದ್ರೆ ಅವ್ರಿಗೆ ಗ್ಯಾರಂಟಿ ಗೊತ್ತಿರುತ್ತೆ ಯಾವ ಲ್ಯಾಪ್ಟಾಪ್ ಇದು ಅಂತ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ರೆಸಿಪಿ ಇಷ್ಟ ಆದರೆ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೂ ಸಹ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆವಾಗಲೇ ಹೇಳ್ದಂಗೆ ನಿಮ್ಮೊಂದು ಸಪೋರ್ಟು, ನಿಮ್ಮದೊಂದು ಸಬ್ಸ್ಕ್ರೈಬು, ನಿಮ್ಮದೊಂದು ವ್ಯೂಸು ನನಗೆ ಅದೇ ದೊಡ್ಡ ಸಪೋರ್ಟು, ಮೋಟಿವೇಶನ್ನು. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನೂ ಜಾಸ್ತಿ ಆಗಲಿ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ನ ಮಾಡೋಣ. ನೀವು ಕೂಡ ನನ್ನ ಜೊತೆ ಇದು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್. ಸಿಗುವ ಮತ್ತೆ.